ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 11 ಸೆಕ್ಷನ್ ಸಿ ನಲ್ಲಿ ರೇಷಿಯೋ ಅನಾಲಿಸಿಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕಂಪಲ್ಸರಿ ಕೇಳ್ತಾರೆ. ಸೊ ಆ ಒಂದು ಕ್ವಶನ್ಸ್ಗೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ತರ ಕ್ವಶನ್ಸ್ ಅನ್ನ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಆಗಿರುತ್ತೆ. ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬನ್ನಿ, ಕ್ವಶನ್ಸ್ ಏನಿದೆ ಅದಕ್ಕೆ ಹೇಗೆ ಆನ್ಸರ್ಸ್ ಮಾಡೋದು ಅನ್ನೋ ನಾನು ನಿಮಗೆ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಏನಿದೆಪ್ಪ ಅಂತ ಹೇಳಿದ್ರೆ, ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಬಿಸಿ ಲಿಮಿಟೆಡ್ ಆಸ್ ಆನ್ 31 ಮಾರ್ಚ್ 2022. ಸೊ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಎಬಿಸಿಗೆ ಕಂಪನಿ, ಎಬಿಸಿ ಕಂಪನಿಗೆ ಸಂಬಂಧಪಟ್ಟಂತೆ. ಲಯಬಿಲಿಟಿ ಸೈಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ 5 ಲ್ಯಾಕ್, 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ 4 ಲ್ಯಾಕ್ ಇದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 4 ಲ್ಯಾಕ್ ಇದೆ, ಡಿಬೆಂಚರ್ 6 ಲ್ಯಾಕ್ ಇದೆ, ಕರೆಂಟ್ ಲಯಬಿಲಿಟಿ 4 ಲ್ಯಾಕ್ ಕೊಟ್ಟಿದ್ದಾರೆ. ಅಸೆಟ್ ಸೈಡು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 9 ಲ್ಯಾಕ್, ಪ್ಲಾಂಟ್ ಅಂಡ್ ಮಿಷನರಿ 8 ಲ್ಯಾಕ್, ಕ್ಲೋಸಿಂಗ್ ಸ್ಟಾಕ್ 3 ಲ್ಯಾಕ್, ಡೆಟಾಸ್ 2 ಲ್ಯಾಕ್, ಬ್ಯಾಂಕ್ 90,000, ಪ್ರೀಪೇಡ್ ಎಕ್ಸ್ಪೆನ್ಸಸ್ 10,000, ಟೋಟಲ್ ಅಸೆಟ್ಸ್ ಅಂಡ್ ಲಯಬಿಲಿಟಿ 23 ಲ್ಯಾಕ್ ಕೊಟ್ಟಿದ್ದಾರೆ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಅದಕ್ಕೆ ಸಂಬಂಧಪಟ್ಟಂತ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಡ್ಯೂರಿಂಗ್ ದಿ ಇಯರ್ 8 ಲ್ಯಾಕ್, ಸೇಲ್ಸ್ ಕೊಟ್ಟಿದ್ದಾರೆ 8 ಲಕ್ಷ ಇದೆ ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ 6 ಲ್ಯಾಕ್ ರುಪೀಸ್ ಇದೆ ಅಂತ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 1,12,000. ಕಮಿಷನ್ ಅಂಡ್ ಡಿಸ್ಕೌಂಟ್ ಅರ್ನಡ್ ಅಂತ ಹೇಳಿದ್ದಾರೆ ನೋಡಿ. ಅರ್ನಡ್ ಅಂದ್ರೆ ರಿಸೀವ್ ಮಾಡಿದ್ದಾರೆ ಅಂತ ಅರ್ಥ, ಇನ್ಕಮ್ ಅಂತ ಅರ್ಥ, ಅದು ಅರ್ನಡ್ ಅಂತ ಹೇಳಿರೋದು 12,000. ಲಾಸ್ ಆನ್ ಸೇಲ್ ಆಫ್ ಮಿಷನರಿ 34,000 ಇದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000 ಕೊಟ್ಟಿದ್ದಾರೆ ನೋಡಿ. ಇದು ಇನ್ಫಾರ್ಮೇಶನ್ ಇರ್ತಕ್ಕಂಥ ಕ್ವಶನ್. ನೀವು ರೇಷಿಯೋ ಅನಾಲಿಸಿಸ್ ಅಲ್ಲಿ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂದ್ರೆ ಒಂದು ಕ್ವಶನ್ ಏನಾದ್ರೂ ಕೊಡ್ಲಿ, ತಲೆ ಕೆಡಿಸ್ಕೊಬೇಡಿ. ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರ, ಅದರ ಫಾರ್ಮುಲಾ ಏನ್ ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಇದೆಯಾ ಇಲ್ವಾ ಅಷ್ಟನ್ನು ಮಾತ್ರ ಚೆಕ್ ಮಾಡ್ಕೊಂಡ್ರೆ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಏನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೋಡಿ, ಒಂದು ಕರೆಂಟ್ ರೇಷಿಯೋ ಇದೆ, ಲಿಕ್ವಿಡ್ ರೇಷಿಯೋ ಹೇಳಿದ್ದಾರೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಹೇಳಿದ್ದಾರೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೇಳಿದ್ದಾರೆ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಹೇಳಿದ್ದಾರೆ, ನೆಟ್ ಪ್ರಾಫಿಟ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ. ಇಷ್ಟು ರೇಷಿಯೋಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿರೋದು. ಸೊ ಈ ಒಂದು ರೇಷಿಯೋಸ್ ಅನ್ನ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒನ್ ಬೈ ಒನ್ ಏನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ಅದ್ರ ಫಾರ್ಮುಲಾ ಏನು, ಆನ್ಸರ್ ಹೇಗೆ ಮಾಡೋದು ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡಿ, ಫಸ್ಟ್ ಒನ್ ಬಂದು ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದರೆ. ಸೊ ಕರೆಂಟ್ ರೇಷಿಯೋ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ, ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ಕರೆಂಟ್ ರೇಷಿಯೋ ನಿಮಗೆ ಸಿಗುತ್ತೆ. ಸೊ ನಾವು ಕರೆಂಟ್ ರೇಷಿಯೋ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನೀವು ಅದಕ್ಕೆ ಆನ್ಸರ್ಸ್ ಅನ್ನ ಹೇಗೆ ಮಾಡಬೇಕಪ್ಪ ಅಂದ್ರೆ ನೋಡಿ, ಕರೆಂಟ್ ರೇಷಿಯೋ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾ ನಿಮಗೆ ಗೊತ್ತಿಲ್ಲ. ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಏನು ಮಾಡಬೇಕು ಅಂದ್ರೆ, ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಂಡ್ರೆ ಆಮೇಲೆ ನಿಮಗೆ ಕರೆಂಟ್ ಲಯಬಿಲಿಟಿ ಸಿಗುತ್ತೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಅಸೆಟ್ ಸೈಡು ಕರೆಂಟ್ ಅಸೆಟ್ಸ್ ಇರುತ್ತೆ ನೋಡಿ. ನಮ್ಮ ಹತ್ರ ಅಸೆಟ್ ಸೈಡು ಸ್ಟಾಕ್ ಇದೆ, ಡೆಟಾರ್ ಇದೆ, ಬ್ಯಾಂಕ್ ಇದೆ, ಪ್ರೀಪೇಯ್ಡ್ ಇದೆ. ಈ ನಾಲ್ಕು ಎಂತ ಅಸೆಟ್ಸ್ ಅಪ್ಪ ಅಂದ್ರೆ ಕರೆಂಟ್ ಅಸೆಟ್ಸ್. ಸೊ ನಾನು ನಾಲ್ಕರದ್ದು ವ್ಯಾಲ್ಯೂನ ತಗೊಳ್ತೀನಿ. ದಟ್ ಈಸ್ ಸ್ಟಾಕ್ ಬಂದು ಸ್ಟಾಕ್ ಇದೆ, ಸ್ಟಾಕ್ ಪ್ಲಸ್ ಡೆಟಾಸ್ ಪ್ಲಸ್ ಬ್ಯಾಂಕ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ನೋಡಿ, ಈ ನಾಲ್ಕು ಕೂಡ ಕರೆಂಟ್ ಅಸೆಟ್ಸ್. ನೀವು ಈ ನಾಲ್ಕನ್ನ ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ ನೋಡಿ, ಸ್ಟಾಕು 3 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ, ಡೆಟಾಸು 2 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ, ಬ್ಯಾಂಕ್ ಬಂದು 90,000 ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು 10,000 ಕೊಟ್ಟಿದ್ದಾರೆ. ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಕರೆಂಟ್ ಅಸೆಟ್ಸು ಎಷ್ಟು ಬರುತ್ತಪ್ಪ ಅಂದರೆ 6 ಲ್ಯಾಕ್ ಬರುತ್ತೆ. ಸೊ ನೀವು ಕರೆಂಟ್ ಅಸೆಟ್ಸ್ನ ಎಲ್ಲ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡಿಕೊಂಡ್ರೆ ನಮಗೆ ಕರೆಂಟ್ ಅಸೆಟ್ ಟೋಟಲ್ ಎಷ್ಟು ಬರುತ್ತಪ್ಪ ಅಂದರೆ 6 ಲ್ಯಾಕ್ ಬರುತ್ತೆ. ಜಸ್ಟ್ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ಕರೆಂಟ್ ಅಸೆಟ್ಟು ಸ್ಟಾಕ್ ಎಷ್ಟಿದೆಯಪ್ಪ ಅಂದರೆ 3 ಲ್ಯಾಕ್ ರುಪೀಸ್ ಸ್ಟಾಕ್ ಇದೆ, ಪ್ಲಸ್ ಡೆಟಾಸ್ ಬಂದು 2 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ, 2 ಲ್ಯಾಕ್, ಪ್ಲಸ್ ಬ್ಯಾಂಕ್ ಬಂದು 90,000 ಕೊಟ್ಟಿದ್ದಾರೆ, ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000 ಕೊಟ್ಟಿದ್ದಾರೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಕರೆಂಟ್ ಅಸೆಟ್ಟು ಎಷ್ಟು ಬರುತ್ತಪ್ಪ ಅಂದರೆ, ಸೊ 6 ಲ್ಯಾಕ್ ರುಪೀಸ್ ನನಗೆ ಟೋಟಲ್ ಸಿಗುತ್ತೆ. ಸೊ ಹಾಗಾಗಿ ಟೋಟಲ್ ಕರೆಂಟ್ ಅಸೆಟ್ ಬಂದು 6 ಲ್ಯಾಕ್ ರುಪೀಸ್ ಇದೆ. ಸೊ ಈಗ ನಾವು ಕರೆಂಟ್ ರೇಷಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ, ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ 6 ಲ್ಯಾಕ್ ಡಿವೈಡೆಡ್ ಬೈ
ಕರೆಂಟ್ ಲಯಬಿಲಿಟೀಸ್ ಕ್ವಶನ್ ಅಲ್ಲಿ ಯಾವ್ದಾವ್ದು ಇದೆ ಅಂತ ಹೇಳಿದ್ರೆ ನಾವೇ ಟೋಟಲ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಟೋಟಲ್ ಮಾಡ್ಕೊಳ್ತೀನಿ. ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಈಕ್ವಲ್ಸ್ ನಿಮ್ಮ ಕರೆಂಟ್ ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 4 lakh rupees ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ 4 lakh rupees ಕರೆಂಟ್ ಲಯಬಿಲಿಟಿ ಇದೆ ಅನ್ಕೊಳ್ತೀನಿ. ಸೊ ಈಗ ನೀವು ಕರೆಂಟ್ ಅಸೆಟ್ಸ್ ಇದೆ, ಕರೆಂಟ್ ಲಯಬಿಲಿಟಿ ಇದೆ. ಕರೆಂಟ್ ಅಸೆಟ್ 6 lakh ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ 4 lakh ಮಾಡಿ. ಸೊ ನಿಮಗೆ ಕರೆಂಟ್ ರೇಷಿಯೋ ಎಷ್ಟು ಸಿಗುತ್ತಪ್ಪ? 6 lakh ಡಿವೈಡೆಡ್ ಬೈ 4 lakh ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ 1.5 ಸಿಗುತ್ತೆ. ದಟ್ ಈಸ್ ಕರೆಂಟ್ ರೇಷಿಯೋ 1.5 ನಿಮಗೆ ಸಿಗುತ್ತೆ. ಸೊ ಇದು ನಿಮಗೆ ಮೊದಲನೇ ಆನ್ಸರು. ಕರೆಂಟ್ ರೇಷಿಯೋನ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಬರುತ್ತೆ. ಸೊ 1.5 ಅದನ್ನಾದ್ರೂ ತೋರಿಸಿ ಅಥವಾ 1.5:1 ಅಂತ ರೆಪ್ರೆಸೆಂಟ್ ಮಾಡಿದ್ರು ಓಕೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಎರಡು ಒಂದೇ ಥರ ಇರುತ್ತೆ. ಸೊ ಇದು ಕರೆಂಟ್ ರೇಷಿಯೋ. ಬಟ್ ಈಗ ನಿಮಗೆ ಕರೆಂಟ್ ರೇಷಿಯೋ ಫಾರ್ಮುಲಾ ಗೊತ್ತಿರಬೇಕು. ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡ್ಕೊಳ್ಳಿ. ಕೊಟ್ಟಿರೋ ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ಸ್ ಯಾವ್ದಾವ್ದಿದೆ, ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಟೋಟಲ್ ಮಾಡಿ, ಟೋಟಲ್ ಕರೆಂಟ್ ಅಸೆಟ್ ಸಿಗುತ್ತೆ. ಅದೇ ತರ ಕರೆಂಟ್ ಲಯಬಿಲಿಟೀಸ್ ಯಾವ್ದು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಇರುತ್ತೆ, ಅಪ್ಲೈ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಬರುತ್ತೆ. ಇದು ಮೊದಲನೇದು. ಎರಡನೇದು ನಮ್ಗೆ ಇನ್ನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ, ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋಸ್ ಅಂತ ಕರಿತೀವಿ. ಎರಡನೇದು ಬಂದು ಲಿಕ್ವಿಡ್ ರೇಷಿಯೋ ಕೇಳಿದರೆ, ದಟ್ ಇಸ್ ಬಿ ಬಂದು ಲಿಕ್ವಿಡ್ ರೇಷಿಯೋ ನೋಡಿ. ಲಿಕ್ವಿಡ್ ರೇಷಿಯೋ ಅಥವಾ ಇದನ್ನ ಇನ್ನೊಂದು ಹೆಸರಲ್ಲಿ ಅಥವಾ ಇದನ್ನ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಯಾವ ತರ ಬೇಕಾದ್ರೂ ಕರಿಬಹುದು. ಸೊ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಅಂತ ಕರಿತೀವಿ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ, ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನಿಮಗೆ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಸಿಗುತ್ತೆ. ನೋಡಿ, ಯಾವುದೇ ಕ್ವಶನ್ ತಗೊಳ್ಳಿ ನಿಮಗೆ ಕ್ವಿಕ್ ಅಸೆಟ್ಸ್ ಅನ್ನ ಎಲ್ಲೂ ಕೂಡ ಕೊಡೋದಿಲ್ಲ. ಕ್ವಿಕ್ ಅಸೆಟ್ಸ್ ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಕ್ವಿಕ್ ಅಸೆಟ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲೂ ಕೂಡ ಕ್ವಶನ್ ಅಲ್ಲ. ಕ್ವಿಕ್ ಅಸೆಟ್ ನೀವು ಯಾವಾಗಲೂ ನೀವೇ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೀವು ಮೈನಸ್ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ ನೀವೇನು ಫೈಂಡ್ ಔಟ್ ಮಾಡಿರ್ತೀರ, ಈ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೈನಸ್ ಮಾಡಬೇಕು ಅಂದ್ರೆ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ನೀವು ಲೆಸ್ ಮಾಡಿದ್ರೆ ನಿಮಗೆ ಬರೋದೆ ಕ್ವಿಕ್ ಅಸೆಟ್ಸ್. ಈಗ ನನ್ನ ಹತ್ರ ಟೋಟಲ್ ಕರೆಂಟ್ ಅಸೆಟ್ಸ್ ಅನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ನಮ್ಮ ಹತ್ರ ಎಷ್ಟು ಟೋಟಲ್ ಕರೆಂಟ್ ಅಸೆಟ್ಸ್ ಇದೆಯಪ್ಪ ಅಂದ್ರೆ 6 lakh rupees ಇದೆ. ಸೊ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡೋದ್ರಿಂದ ಟೋಟಲ್ ಕರೆಂಟ್ ಅಸೆಟ್ಸ್ ನಮ್ಮ ಹತ್ರ 6 lakh rupees ಏನಿದೆ, ಈ 6 lakh rupees ಅಲ್ಲಿ ಮೈನಸ್ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಎರಡನ್ನ ನಾವು ಲೆಸ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಹೇಳಿದ್ರೆ ನೋಡಿ, ಸ್ಟಾಕ್ ಬಂದು 3 lakh rupees ಕೊಟ್ಟಿದ್ದಾರೆ. ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ನ ಲೆಸ್ ಮಾಡಬೇಕು ಕ್ವಿಕ್ ಅಸೆಟ್ಸ್ ಅಂದ್ರೆ. ನೋಡಿ, ಸ್ಟಾಕ್ 3 lakh rupees ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000 ಇದೆ. ಎರಡು ಟೋಟಲ್ ಮಾಡ್ಕೊಂಡ್ರೆ 3,10,000 ಆಗುತ್ತೆ. ಸೊ 3,10,000 ಲೆಸ್ ಮಾಡಬೇಕು. 3,10,000 ಹೇಗೆ ಬಂತು ಅಂತ ಹೇಳಿದ್ರೆ, ಸ್ಟಾಕ್ 3 lakh rupees ಇದೆ ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000 ಇದೆ. ಇವೆರಡು ಲೆಸ್ ಮಾಡಬೇಕು. ಸೊ ಎರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ 6 lakh ಮೈನಸ್ 3,10,000 ಮಾಡಿದ್ರೆ ನಮಗೆ ಕ್ವಿಕ್ ಅಸೆಟ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಕ್ವಿಕ್ ಅಸೆಟ್ಸ್ ಈಕ್ವಲ್ಸ್ 2,90,000 ನಮಗೆ ಕ್ವಿಕ್ ಅಸೆಟ್ಸ್ ಸಿಗುತ್ತೆ. ಅಪ್ಲೈ ಮಾಡಿ. ಕ್ವಿಕ್ ರೇಷಿಯೋ ಈಕ್ವಲ್ಸ್ ಕ್ವಿಕ್ ಅಸೆಟ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಕ್ವಿಕ್ ಅಸೆಟ್ಸ್ ನಾವೇ ಫೈಂಡ್ ಔಟ್ ಮಾಡಿ 2,90,000 ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, 4 lakh rupees ಕರೆಂಟ್ ಲಯಬಿಲಿಟಿ ಇದೆ. ಸೊ ಈಗ ಸಿಂಪ್ಲಿಫೈ ಮಾಡಿ ಕ್ವಿಕ್ ರೇಷಿಯೋ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಕ್ವಿಕ್ ರೇಷಿಯೋ ಈಕ್ವಲ್ಸ್ 2,90,000 ಡಿವೈಡೆಡ್ ಬೈ 4 lakh ಮಾಡಿದ್ರೆ ನಿಮಗೆ 0.725 ಸಿಗುತ್ತೆ. 0.725 ಇಸ್ ಕ್ವಿಕ್ ರೇಷಿಯೋ. ಸೊ ಕ್ವಿಕ್ ರೇಷಿಯೋನ ಯಾವಾಗಲೂ ಕೂಡ ನೀವು ಹೀಗೆ ಮಾಡಬೇಕು. ಕ್ವಿಕ್ ರೇಷಿಯೋ ಅಥವಾ ಲಿಕ್ವಿಡ್ ರೇಷಿಯೋ ಅಂತ ಕರಿತೀವಿ. ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮಾಡ್ಕೊಂಡ್ರೆ ನಿಮಗೆ ಕ್ವಿಕ್ ರೇಷಿಯೋ ಬರುತ್ತೆ.
ಸೊ ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಬೇಕು. ಈಗ ಸ್ಟಾಕ್ 3 ಲ್ಯಾಕ್ ಇದೆ, ಪ್ರೀಪೇಯ್ಡ್ ಒಂದು 10,000 ಇದೆ, ಎರಡು ಟೋಟಲ್ ಮಾಡಿದ್ರೆ 3,10,000 ಆಯಿತು. ಟೋಟಲ್ 6 ಲ್ಯಾಕ್ ಅಲ್ಲಿ 3,10,000 ಲೆಸ್ ಮಾಡಿದ್ರೆ ನನಗೆ 2,90,000 ಕರೆಂಟ್ ಕ್ವಿಕ್ ಅಸೆಟ್ ಸಿಗುತ್ತೆ. ಕ್ವಿಕ್ ಅಸೆಟ್ 2,90,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ 4 ಲ್ಯಾಕ್ ಮಾಡಿದ್ರೆ ನಿಮಗೆ ಸೊ ಕ್ವಿಕ್ ರೇಷಿಯೋಸ್ ಬಂದು 0.725 ನಮಗೆ ಸಿಗುತ್ತೆ. ಸೊ ಇದು ಸೆಕೆಂಡ್ ಒನ್ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಇದು. ಮೂರನೇದು ಏನು ಕೇಳಿದಾರಪ್ಪ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ. ದಟ್ ಈಸ್ ಥರ್ಡ್ ಒನ್ ಬಂದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ನೋಡಿ ದಿಸ್ ದ ಫಾರ್ಮುಲಾ. ಎಸ್ ಟಿ ಆರ್ ನ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಈ ಫಾರ್ಮುಲಾನ ನೀವು ಯೂಸ್ ಮಾಡಬೇಕು. ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಕೊಳ್ಳಿ. ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ COGS ಯಾವತ್ತೂ ಕೊಡಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕು 3 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ ನಾವು ಸಿಂಪ್ಲಿಫೈ ಮಾಡಿದ್ರೆ ಫಾರ್ಮುಲಾಗೆ ಅಪ್ಲೈ ಮಾಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 ಲ್ಯಾಕ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಬಂದು 3 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. 3 ಲ್ಯಾಕ್ ರುಪೀಸ್ ಕ್ಲೋಸಿಂಗ್ ಸ್ಟಾಕ್ ಇದೆ. 6 ಲ್ಯಾಕ್ ಡಿವೈಡೆಡ್ ಬೈ 3 ಲ್ಯಾಕ್ ಮಾಡಿದ್ರೆ STR ಈಕ್ವಲ್ಸ್ ನಮಗೆ 2 ಟೈಮ್ಸ್ ನಮಗೆ ಸಿಗುತ್ತೆ. STR ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬಂದು ಎಷ್ಟು ಬರುತ್ತಪ್ಪ ಅಂದ್ರೆ 2 ಟೈಮ್ಸ್. ನೋಡಿ ಟರ್ನ್ ಓವರ್ ರೇಷಿಯೋಸ್ ಎಲ್ಲ ನೀವು ಟೈಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. STR ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನಮಗೆ 2 ಟೈಮ್ಸ್ ನಮಗೆ ಸಿಗುತ್ತೆ. ಸೊ ಯಾವಾಗ ನೀವು ಕ್ಲೋಸಿಂಗ್ ಸ್ಟಾಕ್ ಫಾರ್ಮುಲಾ ಹಾಕೋಬೇಕು STR ಮಾಡ್ತೀರಾ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ನೀವು ಡೈರೆಕ್ಟ್ ಕ್ಲೋಸಿಂಗ್ ಸ್ಟಾಕ್ ಹಾಕೊಳ್ಳಿ. ಯಾಕೆಂದ್ರೆ ಅವರೇಜ್ ಸ್ಟಾಕ್ನ ನೀವು ಮಾಡ್ಕೊಳಕ್ ಬರೋದಿಲ್ಲ. ಯಾಕೆಂದ್ರೆ ಯೂಶಲ್ ಆಗಿ STR ಅಂತ ಹೇಳಿದ್ರೆ COGS ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಅವರೇಜ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ನೇ ಮಾಡಬೇಕು. ಬಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ಓಪನಿಂಗ್ ಸ್ಟಾಕ್ ಯಾವತ್ತೂ ಕೊಡೋದಿಲ್ಲ, ಹಾಗಾಗಿ ಕ್ಲೋಸಿಂಗ್ ಸ್ಟಾಕೇ ಕೊಡೋದು. ಹಾಗಾಗಿ ನೀವೇನು ಮಾಡಿದ್ರೆ ಡೈರೆಕ್ಟ್ ಆಗಿ ಕಾಸ್ಟ್ ಆಫ್ ಗೂಡ್ಸ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಫಾರ್ಮುಲಾ ಹಾಕೊಂಡ್ರೆ ನಿಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 2 ಟೈಮ್ಸ್ ಸಿಗುತ್ತೆ. ಸೊ COGS ಅವರೇ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ, ಅಪ್ಲೈ ಮಾಡಿದ್ರೆ ನಿಮಗೆ STR 2 ಟೈಮ್ಸ್ ಸಿಗುತ್ತೆ. ಇದು ಮೂರನೇದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಕೇಳಿರೋದು. ನಾಲ್ಕನೇದು ಏನಿದೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ವಶನ್ ಅಲ್ಲಿ ಕೇಳಿದ್ದಾರೆ. GP ರೇಷಿಯೋ ಅಥವಾ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಅರ್ಥ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಏನು ಹೇಳುತ್ತೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾ ಗೊತ್ತಿರಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇದೆಯಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಎಲ್ಲೂ ಬರೋದಿಲ್ಲ. ಸೊ ನೋಡಿ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಾಡಬೇಕು. ಸೇಲ್ಸ್ ಅವರೇ ಕೊಟ್ಟಿದ್ದಾರೆ 8 ಲ್ಯಾಕ್, ಬಟ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರಾ ಕೊಟ್ಟಿಲ್ಲ. ನೋಡಿ ಯಾವಾಗ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ಸೊ ನೀವು ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಮಾಡಬೇಕು ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಈಗ ಕ್ವಶನ್ ಅಲ್ಲಿ ನನಗೆ ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಸೇಲ್ಸ್ ಕ್ವಶನ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 8 ಲ್ಯಾಕ್ ರುಪೀಸ್ ಸೇಲ್ಸ್ ಇದೆ. 8 ಲ್ಯಾಕ್ ರುಪೀಸ್ ಸೇಲ್ಸ್ ಇದೆ. ಈ ಸೇಲ್ಸ್ ಅಲ್ಲಿ ಕಾಸ್ಟ್ 6 ಲ್ಯಾಕ್ ಅನ್ನ ಲೆಸ್ ಮಾಡ್ಕೊಳ್ಳಿ, ನಿಮಗೆ ಗ್ರಾಸ್ ಪ್ರಾಫಿಟ್ 2 ಲ್ಯಾಕ್ ರುಪೀಸ್ ಸಿಗುತ್ತೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸೇಲ್ಸ್ 8 ಲ್ಯಾಕ್ ರುಪೀಸ್ ಸೇಲ್ಸ್ ಅಲ್ಲಿ ಮೈನಸ್ COGS 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ, ಕಳೆದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದ್ರೆ 2 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಫಾರ್ಮುಲಾಗಿ ನೀವು ಅಪ್ಲೈ ಮಾಡಿದ್ರೆ ಸಾಕು. ಗ್ರಾಸ್ ಪ್ರಾಫಿಟ್ 2 ಲ್ಯಾಕ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಬಂದು 8 ಲ್ಯಾಕ್ ರುಪೀಸ್ ಇದೆ ಡಿವೈಡೆಡ್ ಬೈ ಗ್ರಾಸ್ ಪ್ರಾಫಿಟ್ 2 ಲ್ಯಾಕ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನೆಟ್ ಸೇಲ್ಸ್ 8 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. 8 ಲ್ಯಾಕ್ ಇಂಟು 100 ಮಾಡ್ಕೊಳ್ಳಿ. 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟು ಬರುತ್ತೆ ಅಂದ್ರೆ ಸೇಲ್ಸ್ ಗ್ರಾಸ್ ಪ್ರಾಫಿಟ್ 2 ಲ್ಯಾಕ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ 8 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 25% ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ.
25%. ನೀವೀಗೆ ಮಾಡಬೇಕು. ಜಿ ಪಿ ರೇಷಿಯೋ ಮಾಡ್ತೀರಾ ಅಂದರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿ. ಕ್ವಶನಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ಸೇಲ್ಸ್ ಮೈನಸ್ ಸಿ ಒ ಜಿ ಎಸ್ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೇಲ್ಸ್ 8 ಲ್ಯಾಕ್ ಇದೆ, ಸಿ ಒ ಜಿ ಎಸ್ 6 ಲ್ಯಾಕ್ ಇದೆ. 8 ಲ್ಯಾಕಲ್ಲಿ 6 ಲ್ಯಾಕ್ ಹೋದರೆ 2 ಲ್ಯಾಕ್ ಬರುತ್ತೆ. ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅವರೇ ಕೊಟ್ಟಿದ್ದಾರೆ, ಇಂಟು 100 ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ 25% ನಿಮಗೆ ಸಿಗುತ್ತೆ. ಇದು 4ನೇದು ಅವ್ರು ಕೇಳಿರ್ತಕ್ಕಂಥದ್ದು. ಇನ್ನೇನು ಕೇಳಿದ್ದಾರೆ ಅಂದರೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಕೇಳಿದ್ದಾರೆ. ಸೊ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ನೋಡಿ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಮಾಡ್ತೀರಾ ಅಂದರೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಕ್ವಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡ್ಕೋಬೇಕು. ಇಂಟು 100 ಮಾಡಿದ್ರೆ ನಿಮಗೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಬರುತ್ತೆ. ಈ ಫಾರ್ಮುಲಾಗೆ ಜಸ್ಟ್ ನೀವು ಅಪ್ಲೈ ಮಾಡ್ತಾ ಹೋಗಿ. ಸೊ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಕ್ವಲ್ ಸಿ ಒ ಜಿ ಎಸ್ ನಾವೇ ಫೈಂಡ್ ಔಟ್ ಮಾಡಿದ್ವಿ, ನಮಗೆ 6 ಲ್ಯಾಕ್ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸಿ ಒ ಜಿ ಎಸ್ 6 ಲ್ಯಾಕ್ ಇದೆ. ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಕ್ವಶನಲ್ಲಿ ಸಿ ಒ ಜಿ ಎಸ್ ಅವರೇ ಕೊಟ್ಟಿದ್ದಾರೆ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಒಂದೇ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಆರ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. 1,12,000 ರೂಪೀಸ್ ಇದೆ. ಅದೊಂದೇ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕ್ವಶನ್ ಇರೋದು. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಈ 6 ಲ್ಯಾಕ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನಿದೆ, ಈ 6 ಲ್ಯಾಕಿಗೆ ಆ್ಯಡ್ 1,12,000 ಅನ್ನು ನಾವು ಆ್ಯಡ್ ಮಾಡಬೇಕು. 1,12,000 ದಿಸ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಅಡ್ಮಿನ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಅಡ್ಮಿನ್ ಎಕ್ಸ್ಪೆನ್ಸಸ್ಸು. ಸೊ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಆಲ್ರೆಡಿ ಅವರೇ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ, ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಟ್ ಸೇಲ್ಸ್ ಎಷ್ಟಿದೆಯಪ್ಪ ಅಂದರೆ 8 ಲ್ಯಾಕ್ ರೂಪೀಸ್ ಇದೆ. ಇಂಟು 100 ರೇಷಿಯೋ, ಆಪರೇಟಿಂಗ್ ರೇಷಿಯೋ ನಿಮಗೆ ಸಿಗುತ್ತೆ. ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಎಸ್ ಬರುತ್ತಪ್ಪ ಅಂದರೆ ಸಿ ಒ ಜಿ ಎಸ್ 6 ಲ್ಯಾಕ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಬಂದು ಆಪರೇಟಿಂಗ್ 1,12,000 ಇದೆ. 1,12,000 ಡಿವೈಡೆಡ್ ಬೈ 8 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ 89% ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಸಿಗುತ್ತೆ. 89%. ಸೊ ಯಾವಾಗಲೂ ಕೂಡ ನೀವು ಯಾವುದನ್ನ ಮಲ್ಟಿಪ್ಲೈ ವಿತ್ 100 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ ಅದನ್ನೆಲ್ಲ ನೀವು ಪರ್ಸೆಂಟೇಜಲ್ಲೇ ತೋರಿಸ್ಬೇಕಾಗುತ್ತೆ. ಇದು ಆಪರೇಟಿಂಗ್ ಕಾಸ್ಟ್ ರೇಷಿಯೋನ ಹೀಗೆ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸೇ ಮಾಡ್ಕೋಬೇಕು. ಸಿ ಒ ಜಿ ಎಸ್ ಅವರೇ ಕೊಟ್ಟಿದ್ದಾರೆ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಅದು ಅಡ್ಜಸ್ಟ್ಮೆಂಟಲ್ಲೇ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಎಷ್ಟು ಕೊಟ್ಟಿದ್ದಾರೆ ಟೋಟಲ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇದೆ, ಇಂಟು 100 ಮಾಡಿದ್ರೆ ನಿಮಗೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಸಿಗುತ್ತೆ. ನೆಕ್ಸ್ಟ್ ಬಂದು ನೆಟ್ ಪ್ರಾಫಿಟ್ ರೇಷಿಯೋ ಹೇಳಿದ್ದಾರೆ. ನೋಡಿ, ನೆಟ್ ಪ್ರಾಫಿಟ್ ರೇಷಿಯೋನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಕ್ವಶನಲ್ಲಿ ಎಲ್ಲಾದರೂ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸಲ್ಲಿ ನಿಮಗೆ ಎಲ್ಲೂ ಕೂಡ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿಲ್ಲ. ಸೊ ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನೆಟ್ ಪ್ರಾಫಿಟ್ ಕೊಡೋದೇ ಇಲ್ಲ. ಅಡ್ಜಸ್ಟ್ಮೆಂಟಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿಲ್ಲ. ಸೊ ಯಾವಾಗ ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ನೀವೇ ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹೇಗೆ ನೆಟ್ ಪ್ರಾಫಿಟನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ನೆಟ್ ಪ್ರಾಫಿಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ನೆಟ್ ಪ್ರಾಫಿಟು ಗ್ರಾಸ್ ಪ್ರಾಫಿಟ್ ಈ ಗ್ರಾಸ್ ಪ್ರಾಫಿಟ್ಗೆ ಆ್ಯಡ್ ಆಲ್ ಇನ್ಕಮ್ಸ್, ಎಲ್ಲ ಇನ್ಕಮ್ಸನ್ನು ಆ್ಯಡ್ ಮಾಡಿ ಮೈನಸ್ ಆಲ್ ಎಕ್ಸ್ಪೆನ್ಸಸ್, ಎಲ್ಲ ಎಕ್ಸ್ಪೆನ್ಸ್ನ ಮೈನಸ್ ಮಾಡಬೇಕು. ಈಗ ನನ್ನ ಹತ್ರ ಗ್ರಾಸ್ ಪ್ರಾಫಿಟ್ಟು ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದರೆ 2 ಲ್ಯಾಕ್ ರೂಪೀಸ್ ಗ್ರಾಸ್ ಪ್ರಾಫಿಟ್ ಇದೆ. ಸೊ ನಾವು ಸೇಲ್ಸ್ ಮೈನಸ್ ಸಿ ಒ ಜಿ ಎಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ 2 ಲ್ಯಾಕ್ ರೂಪೀಸ್ ಬಂದಿತ್ತು. ಈ ಗ್ರಾಸ್ ಪ್ರಾಫಿಟ್ಗೆ
ಆಡ್ ಆಲ್ ಇನ್ಕಮ್ಸ್, ಎಲ್ಲ ಇನ್ಕಮ್ಸನ್ನು ಆ್ಯಡ್ ಮಾಡಬೇಕು. ನೋಡಿ ಜಿ ಪಿ ನಾವಿಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ 2 ಲ್ಯಾಕು. ಈಗ ನೀವು ಆ ಜಿ ಪಿಗೆ ಎಲ್ಲ ಇನ್ಕಮ್ಸನ್ನು ಆ್ಯಡ್ ಮಾಡಬೇಕು. ಇನ್ಕಮ್ಸ್ ಯಾವಾಗಲೂ ಕೂಡ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟಲ್ಲಿ ಬರಲ್ಲ. ನೋಡಿ ನಾವು ಸೇಲ್ಸ್ ಸಿ ಒ ಜಿ ಎಸ್ನ ತೊಗೊಳ್ಳಲ್ಲ, ಯಾಕೆಂದರೆ ಸೇಲ್ಸ್ ಮತ್ತು ಸಿ ಒ ಜಿ ಎಸ್ನ ಡಿಫ್ರೆನ್ಸ್ ನನಗೆ ಗ್ರಾಸ್ ಪ್ರಾಫಿಟ್ ಬಂದಿರತಕ್ಕಂಥದ್ದು. ಇನ್ನು ಯಾವ್ದು ಇನ್ಕಮ್ ಇದೆ ಯಾವ್ದು ಎಕ್ಸ್ಪೆನ್ಸ್ ಇದೆ ಎಲ್ಲ ಆ್ಯಡ್ ಮಾಡಬೇಕು, ಇಲ್ಲ ಲೆಸ್ ಮಾಡಬೇಕು. ನೋಡಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದು ಎಕ್ಸ್ಪೆನ್ಸಸ್ 1,12,000 ಇದೆ. ಕಮಿಷನ್ ಅರ್ನ್ಡ್ ಇದೆ, ಕಮಿಷನ್ ಅರ್ನ್ ಮಾಡಿದರೆ ಇನ್ಕಮ್ ಅಂತ ಅರ್ಥ. ದಿಸ್ ಇಸ್ ಅನ್ ಇನ್ಕಮ್. ಎಷ್ಟಿದೆ 12,000 rupees ಇನ್ಕಮ್ ಕೊಟ್ಟಿದ್ದಾರೆ. ಸೊ ಕಮಿಷನ್ ರಿಸಿಟ್ 12,000 ಇನ್ಕಮ್ ಇದೆ. ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಇದೆ, ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾಫಿಟ್ ಇದೆ, ಇದು ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ಎರಡು ಇನ್ಕಮ್ ಕೊಟ್ಟಿದ್ದಾರೆ, ಒಂದು 54,000 ಪ್ರಾಫಿಟ್, ಇನ್ನೊಂದು ಕಮಿಷನ್ ಅರ್ನೋಡು 12,000. 54 + 12 ಎರಡು ಆ್ಯಡ್ ಮಾಡ್ಕೊಂಡ್ರೆ ನನಗೆ 66,000 ಇನ್ಕಮ್ ಸಿಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ನೆಟ್ ಗ್ರಾಸ್ ಪ್ರಾಫಿಟ್ಗೆ ಆಲ್ ಇನ್ಕಮ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಾನು 54,000 ಪ್ರಾಫಿಟ್ ಇದೆ, ಪ್ಲಸ್ ನಮಗೆ ಕಮಿಷನ್ ಅರ್ನಡ್ ಬಂದು 12,000 rupees ಇದೆ, ಆ್ಯಡ್ ಮಾಡ್ಕೋಬೇಕು. ಮೈನಸ್ ಆಲ್ ಎಕ್ಸ್ಪೆನ್ಸಸ್ಸನ್ನು ಮೈನಸ್ ಮಾಡಬೇಕು ಅಂದರೆ ಇನ್ಯಾವುದೇ ಎಕ್ಸ್ಪೆನ್ಸಸ್ ಇದೆ ಎಲ್ಲ ಲೆಸ್ ಮಾಡ್ಕೊಂಡೋಗಿ. ನೋಡಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಇದೆ 1,12,000 ಇದೆ, ಲಾಸ್ ಆನ್ ಸೇಲ್ ಬಂದು 34,000 ಇದೆ. ಅವೆರಡು ಎಕ್ಸ್ಪೆನ್ಸಸ್ಸು. ಸೊ ಹಾಗಾಗಿ ನಾನು ಅವೆರಡನ್ನೂ ಕೂಡ ನಾವು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ 1,12,000 ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಇದೆ, ಮೈನಸ್ 34,000 ನಮಗೆ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ. ಸೊ ಇದು ಅಡ್ಜಸ್ಟ್ ಮಾಡಬೇಕು. ಇಷ್ಟು ಗ್ರಾಸ್ ಪ್ರಾಫಿಟ್ಗೆ ಇನ್ಕಮ್ಸನ್ನು ಇದ್ರೆ ಆ್ಯಡ್ ಮಾಡಿ ಎಲ್ಲ ಎಕ್ಸ್ಪೆನ್ಸ್ನ ಲೆಸ್ ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಈಗ ಇಷ್ಟು ನೀವು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟು ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,20,000 ನಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ಜಸ್ಟ್ 2 lakh plus 54,000 plus 12,000 minus 1,12,000 ಮೈನಸ್ 34,000 ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ನೆಟ್ ಪ್ರಾಫಿಟ್ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,20,000 ಸಿಗುತ್ತೆ. ಸೊ ಇದೇ ಥರ ನೆಟ್ ಪ್ರಾಫಿಟ್ನ ನೀವು ಮಾಡ್ಕೋಬೇಕು. ಯಾವುದು ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಾಡಿದ್ರೆ ನಿಮಗೆ ಎನ್ ಪಿ ರೇಷಿಯೋ ಸಿಗುತ್ತೆ. ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ನೀವು ಈಗ ಮಾಡಿ ಗ್ರಾಸ್ ಪ್ರಾಫಿಟ್ಗೆ ಎಲ್ಲ ಇನ್ಕಮ್ಸನ್ನ ಆ್ಯಡ್ ಮಾಡಿ ಎಲ್ಲ ಎಕ್ಸ್ಪೆನ್ಸ್ನ ಲೆಸ್ ಮಾಡಿ ನಿಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಈಗ ನನಗೆ ನೆಟ್ ಪ್ರಾಫಿಟ್ ಸಿಕ್ಕಿದೆ, ನಾನು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋದರೆ ನೆಟ್ ಪ್ರಾಫಿಟ್ ಬಂದು 1,20,000 ನೆಟ್ ಪ್ರಾಫಿಟ್ ಇದೆ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಬಂದು 8 lakh rupees ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೇಲ್ಸ್ ಬಂದು 8 lakh rupees ಕ್ವಶನಲ್ಲಿ ಅವರೇ ಕೊಟ್ಟಿರೋದ್ರಿಂದ 8 lakh rupees ಕ್ವಶನಲ್ಲಿ ಅವರೇ ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ. ಇಂಟು 100 ಮಾಡ್ಕೊಳ್ಳಿ, ಇಂಟು 100 ಮಾಡಿದ್ರೆ ನನಗೆ ನೆಟ್ ಪ್ರಾಫಿಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 1,20,000 ಡಿವೈಡೆಡ್ ಬೈ 8 lakh ಇಂಟು 100 ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ರೇಷಿಯೋ 15% ಸಿಗುತ್ತೆ. ಬೇಸ್ 15% ನಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ರೇಷಿಯೋ ಹೀಗೆ ಮಾಡಬೇಕು. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡ್ಕೊಳ್ಳಿ. ನೆಟ್ ಪ್ರಾಫಿಟ್ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಪ್ಲಸ್ ಆಲ್ ಇನ್ಕಮ್ಸ್ ಮೈನಸ್ ಆಲ್ ಎಕ್ಸ್ಪೆನ್ಸಸ್ ಯು ವಿಲ್ ಗೆಟ್ ನೆಟ್ ಪ್ರಾಫಿಟ್. ನೆಕ್ಸ್ಟ್ ಇನ್ನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಡೆಟ್ ಈಕ್ವಿಟಿ ರೇಷಿಯೋ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಡೆಟ್ ಈಕ್ವಿಟಿ ರೇಷಿಯೋ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಡೆಟ್ ಈಕ್ವಿಟಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದರೆ ಡೆಟ್ ಈಕ್ವಿಟಿ ರೇಷಿಯೋನ ಹೇಗೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಡೆಟ್ ಈಕ್ವಿಟಿ ರೇಷಿಯೋ ಅಂದರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಸಿಂಪಲ್ ಆಗಿ ಬರ್ಕೊಳ್ಳಿ. ಡೆಟ್ ಈಕ್ವಿಟಿ ರೇಷಿಯೋ ಅಂತ ಹೇಳಿದ್ರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಮಾಡಿದ್ರೆ ನಿಮಗೆ ಡೆಟ್ ಈಕ್ವಿಟಿ ರೇಷಿಯೋ ಸಿಗುತ್ತೆ. ಈಕ್ವಿಟಿ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಅರ್ಥ. ಕ್ವಶನಲ್ಲಿ ಯಾವುದು ಡೆಟ್ಟು ಯಾವುದು ಈಕ್ವಿಟಿ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟನ್ನು ನೋಡಿ. ಡೆಟ್ ಅಂದರೆ ಲಾಂಗ್ ಟರ್ಮ್ ಡೆಟ್ಸ್ನೇ ತಗೋಬೇಕು. ಡಿಬೆಂಚರ್ ಈಸ್ ಎ ಲಾಂಗ್ ಟರ್ಮ್ ಡೆಟ್ 6 lakh ಕೊಟ್ಟಿದ್ದಾರೆ. ಈಕ್ವಿಟಿ ಅಂದರೆ ಶೇರ್ ಹೋಲ್ಡರ್ಸ್ ಫಂಡು. ಈ ಮೂರು ಕೂಡ ಅರ್ಥ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅನ್ನು ತಗೋಬೇಕು. ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಅಂತ ಅರ್ಥ. ಸೊ ಡೆಟ್ ಈಕ್ವಿಟಿ ಅಂದರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಸೊ ಈಕ್ವಿಟಿ ಅಂದರೆ ಗೊತ್ತಿರಬೇಕು, ಇಲ್ಲಿ ತೋರಿಸಿದ್ದೀನಿ. ಡೆಟ್ ಅಂದರೆ ಡೆಟ್ ಈಕ್ವಲ್ಸ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಡೆಟ್ ಅಂದರೆ ಡಿಬೆಂಚರ್ಸ್ ತಗೋಬೇಕು. ಈಕ್ವಿಟಿ ಅಂತ ಹೇಳಿದ್ರೆ ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್
ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಷ್ಟನ್ನ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಇಷ್ಟನ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಈಕ್ವಿಟಿ ಸಿಗುತ್ತೆ. ಸೊ ಈಗ ಕ್ವಶನ್ ಪ್ರಕಾರ ಹೋದ್ರೆ ಡೆಟ್ ಈಕ್ವಿಟಿ ರೇಷಿಯೋ ಈಕ್ವಲ್ಸ್ ಡೆಟ್ ಬಂದು ಡಿಬೆಂಚರ್ ಕ್ವಶನ್ ಅಲ್ಲಿ 6 lakh rupees ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಈಕ್ವಿಟಿ ಅಂದ್ರೆ ಈ ಮೂರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಮೂರನ್ನ ಆ್ಯಡ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh ಇದೆ, +4 9 +4 13 lakh rupees ಬರುತ್ತೆ. ಸೊ ಅಪ್ಲೈ ಮಾಡ್ಕೊಳ್ಳಿ. ಸೊ 6 lakh ಡಿವೈಡೆಡ್ ಬೈ 13 lakh 6 lakh ಡಿವೈಡೆಡ್ ಬೈ 13 lakh ಮಾಡಿದ್ರೆ ನಮಗೆ 0.46% ಡೆಟ್ ಈಕ್ವಿಟಿ ರೇಷಿಯೋ ಈಕ್ವಲ್ಸ್ 6 lakh ಡಿವೈಡೆಡ್ ಬೈ 13 lakh ಮಾಡಿದ್ರೆ 0.46 ನಿಮಗೆ ಡೆಟ್ ಈಕ್ವಿಟಿ ರೇಷಿಯೋ ಸಿಗುತ್ತೆ. ಸೊ ಡೆಟ್ ಈಕ್ವಿಟಿನ ಯಾವಾಗಲೂ ಕೂಡ ನೀವು ಹೀಗೆ ಮಾಡಬೇಕು. ಡೆಟ್ ಈಕ್ವಿಟಿ ಅಂದ್ರೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಅಂದ್ರೆ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನೇ ನೀವು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ಯಾವ್ದು ಕ್ವಶನ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾಲ್ವೆನ್ಸಿ ರೇಷಿಯೋ ಕೇಳಿದ್ದಾರೆ. ಸಾಲ್ವೆನ್ಸಿ ರೇಷಿಯೋ ನೋಡಿ, ಸಾಲ್ವೆನ್ಸಿ ರೇಷಿಯೋ ಫಾರ್ಮುಲಾ ಏನ್ ಹೇಳುತ್ತಪ್ಪ ನೋಡಿ. ಸಾಲ್ವೆನ್ಸಿ ರೇಷಿಯೋ ನೆಕ್ಸ್ಟ್ ಕೇಳಿದರೆ ಸಾಲ್ವೆನ್ಸಿ ರೇಷಿಯೋ ಫಾರ್ಮುಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸಾಲ್ವೆನ್ಸಿ ರೇಷಿಯೋಸ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಲ್ವೆನ್ಸಿ ರೇಷಿಯೋ ಈಕ್ವಲ್ಸ್ ಟೋಟಲ್ ಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಟೋಟಲ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡಿದ್ರೆ ನಿಮಗೆ ಸಾಲ್ವೆನ್ಸಿ ರೇಷಿಯೋ ಸಿಗುತ್ತೆ. ಟೋಟಲ್ ಲಯಬಿಲಿಟೀಸ್ ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು, ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ. ಲಯಬಿಲಿಟೀಸ್ ಅಂತ ಹೇಳಿದ್ರೆ ಸೊ ನಿಮಗೆ ಈ ಒಂದು ಶೇರ್ ಹೋಲ್ಡರ್ಸ್ ಫಂಡ್ ಬರೋಲ್ಲ, ಇದೆಲ್ಲ ಶೇರ್ ಹೋಲ್ಡರ್ಸ್ ಫಂಡ್ ಇದು ಬರಲ್ಲ. ಔಟ್ಸೈಡರ್ಸ್ ಲಯಬಿಲಿಟಿ ಅಂದ್ರೆ ಕರೆಂಟ್ ಲಯಬಿಲಿಟಿ ಪ್ಲಸ್ ನಾನ್ ಕರೆಂಟ್ ಲಯಬಿಲಿಟಿ ತಗೋಬೇಕು. ಆಗ ಈ ಕ್ವಶನ್ ಅಲ್ಲಿ ಲಯಬಿಲಿಟೀಸ್ ಅಂತ ಹೇಳಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಬರೋದು. ಡಿಬೆಂಚರು ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ 6 + 4 ಟೋಟಲ್ 10 lakh rupees ಕೊಟ್ಟಿದ್ದಾರೆ ಲಯಬಿಲಿಟೀಸ್ ಇರೋದು. ಸೊ ಹಾಗಾಗಿ ಔಟ್ಸೈಡರ್ಸ್ ಲಯಬಿಲಿಟಿ ಬಂದು 10 lakh rupees ಕೊಟ್ಟಿದ್ದಾರೆ. ಸೊ liability equals 10 lakh rupees ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಅಸೆಟ್ಸ್ ನ ಟೋಟಲ್ ತಗೊಳ್ಳಿ. ಟೋಟಲ್ ಎಷ್ಟಿದೆ ಅಂದ್ರೆ 23 lakh ಕೊಟ್ಟಿದ್ದಾರೆ. 23 lakh ಸಿಂಪ್ಲಿಫೈ ಮಾಡಿ. ಸೊ 10 lakh ಡಿವೈಡೆಡ್ ಬೈ 23 lakh ಮಾಡಿದ್ರೆ 10 lakh ಡಿವೈಡೆಡ್ ಬೈ 23 lakh ಮಾಡಿದ್ರೆ ನಮಗೆ 0.43 ನಮಗೆ ಸಾಲ್ವೆನ್ಸಿ ರೇಷಿಯೋ ಸಿಗುತ್ತೆ. ದಟ್ ಈಸ್ ಸಾಲ್ವೆನ್ಸಿ ರೇಷಿಯೋ ಈಕ್ವಲ್ಸ್ 0.43 ನಮಗೆ ಸಾಲ್ವೆನ್ಸಿ ರೇಷಿಯೋ ಸಿಗುತ್ತೆ. ಸೊ ಇದು ಸಾಲ್ವೆನ್ಸಿ ರೇಷಿಯೋ. ಟೋಟಲ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡ್ಕೋಬೇಕು. ಲಯಬಿಲಿಟೀಸ್ ಅಂದ್ರೆ ಔಟ್ಸೈಡರ್ಸ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಪ್ಲಸ್ ಕರೆಂಟ್ ಲಯಬಿಲಿಟಿನೇ ತಗೋಬೇಕಾಗತ್ತೆ. ಇನ್ಯಾವುದಾದ್ರು ಇದೆಯಾ ಕ್ವಶನ್ ಅಲ್ಲಿ ರೇಷಿಯೋಸ್ ಅಂತ ಹೇಳಿದ್ರೆ ಇನ್ಯಾವ್ದು ಇದೆ ಅಂದ್ರೆ ಪ್ರೊಪ್ರೈಟರ್ ರೇಷಿಯೋ ಇದೆ. ಪ್ರೊಪ್ರೈಟರ್ ರೇಷಿಯೋ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ರಿಲೇಟೆಡ್ ರೇಷಿಯೋ. ಸೊ ಯಾವ ತರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೊಪ್ರೈಟರ್ ರೇಷಿಯೋಸ್ ಕ್ವಶನ್ ಅಲ್ಲಿ ಕೇಳಿರೋದ್ರಿಂದ ಅಂತ ಹೇಳಿದ್ರೆ, ಪ್ರೊಪ್ರೈಟರ್ ರೇಷಿಯೋ ಕೇಳಿರೋದ್ರಿಂದ ಪ್ರೊಪ್ರೈಟರ್ ರೇಷಿಯೋ ಫಾರ್ಮುಲಾ ಏನೈತೆ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡಿದ್ರೆ ನಿಮಗೆ ಪ್ರೊಪ್ರೈಟರ್ ರೇಷಿಯೋ ಸಿಗುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ್ರೆ ನಾವು ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಕ್ವಿಟಿ ಏನಿದೆ ದಿಸ್ ಇಸ್ ಕಾಲ್ಡ್ ಆಸ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ಈಕ್ವಿಟಿ ಏನಿದೆ ಅದೇ ಶೇರ್ ಹೋಲ್ಡರ್ಸ್ ಫಂಡ್. ಈಕ್ವಿಟಿ ಪ್ರಿಫರೆನ್ಸ್ ರಿಸರ್ವ್ಸ್ ಬರುತ್ತೆ. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೋದ ಶೇರ್ ಹೋಲ್ಡರ್ಸ್ ಫಂಡ್ 13 lakh rupees ಇದೆ. 13 lakh rupees ಇದೆ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ 23 lakh ಟೋಟಲ್ ಅಸೆಟ್ಸ್ ಇದೆ. ಸೊ 23 lakh. ಸೊ ಡಿವೈಡ್ ಮಾಡಿ 13 lakh ಡಿವೈಡೆಡ್ ಬೈ 23 lakh ಮಾಡಿದ್ರೆ ನಮಗೆ 0.56 ನಮಗೆ ಪ್ರೊಪ್ರೈಟರಿ ರೇಷಿಯೋ ಸಿಗುತ್ತೆ. ದಟ್ ಈಸ್ ಪ್ರೊಪ್ರೈಟರ್ ರೇಷಿಯೋ ಬಂದು 0.46. ಪ್ರೊಪ್ರೈಟರಿ ರೇಷಿಯೋ ಬಂದು 0.56 ನಮಗೆ ಪ್ರೊಪ್ರೈಟರಿ ರೇಷಿಯೋ ಸಿಗುತ್ತೆ.
ಸೊ ಇದು ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್. ಸೊ ಇದು ಈ ಒಂದು ಕ್ವಶನ್ಗೆ ಟೋಟಲ್ ಇರ್ತಕ್ಕಂಥ ಆನ್ಸರು. ಇಷ್ಟು ರೇಷಿಯೋಸನ್ನು ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗತ್ತೆ. ಸೊ ಸಿಂಪಲ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ನಿಮಗೆ ಈ ಥರ ರೇಷಿಯೋ ಕೇಳಿದ್ದಾರೆ ಅಂದರೆ ಫಾರ್ಮುಲಾ ಗೊತ್ತಿರಲಿ, ನೀವು ಅಪ್ಲೈ ಮಾಡ್ಕೊಂಡು ಹೋದರೆ ನಿಮಗೆ ರೇಷಿಯೋಸ್ ಸಿಗ್ತಾ ಆಗುತ್ತೆ. ಸೊ ಈ ಒಂದು ಕ್ವಶನ್ಸಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಯಾವುದೆಲ್ಲ ಟಾಪಿಕ್ ಬೇಕೋ ಆ ಟಾಪಿಕನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.